ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ, ಏನಂತೀರಾ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ವಿಶಾಲಾಕ್ಷಿ ಮಂಟಪ ಎಲ್ಲಿ ಬರುತ್ತೆ? ಮೇಡಮ್, ನಮಗೆ ನಮ್ಮ ಮನಸ್ಸು ಒಳ್ಳೇದು ಮಾಡ್ರೆ ದೇವರು ಅಷ್ಟೇ ಸಾಕು. ವಿಶಾಲಾಕ್ಷಿ ಮಂಟಪ ಯಾಕೆ ನಮಗೆ. ಮೇಡಮ್, ನಮ್ಮ ಮನಸ್ಸು ನಮಗೆ. ಓ ಶೆಟ್, ಇದು ಯಾವುದೋ ಡೈಲಾಗ್ ಹೇಳ್ಬಿಟ್ನಾ? ಎಲ್ಲ ರೀಲ್ಸ್ ಪ್ರಭಾವ. ಮೇಡಮ್ ಸಾರಿ ರೀ, ಅದು ಯಾವುದೋ ಗುಂಗಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಆ್ಯಕ್ಚುಲಿ ಏನೋ ಕೇಳ್ತಾ ಇದ್ರಿ? ಅಯ್ಯೋ ಬೇಡ ಬಿಡಿ, ಮತ್ತು ನಾನೇನೋ ಕೇಳೋದು, ಮತ್ತೆ ಅದಕ್ಕೆ ನೀವು ಮನಸ್ಸು ಮರ ಅನ್ನೋದು ಯಾಕೆ ಸುಮ್ಮನೆ? ಓ ಓಕೆ. ನನ್ನ ಹೆಸರು ರಾಜ್ಕುಮಾರ್ ಅಂತ. ನನ್ನ ಹೆಸರು ಪಾರ್ವತಮ್ಮ ಅಂತ. ರಾಜ್ಕುಮಾರ್ ಪಾರ್ವತಮ್ಮ, ಜನ್ಮ ಜನ್ಮದ ಅನುಬಂಧ. ಏನಂತೀರ ಪಾರ್ವರೇ? ವಾಟ್? ನಿಜವಾಗ್ಲೂ ಪಾರ್ವತಮ್ಮನ? ತಾವು ನಿಜವಾಗ್ಲೂ ರಾಜ್ಕುಮಾರೇನಾ? ರೇ, ನೀವು ಹುಡುಗರು ಸುಳ್ಳು ಹೇಳ್ತಾರೆ ಅನ್ಕೊಂಬಿಟ್ಟು ನೀವು ಸುಳ್ಳು ಹೇಳ್ಬೋದು ಅಷ್ಟೇ. ಆ್ಯಕ್ಚುಲಿ ನಾವು ಹುಡುಗರು ನಿಜಾನೇ ಹೇಳ್ತೀವಿ ರೀ. ವಾಟ್? ಅರ್ಥ ಆಗಲಿಲ್ಲ. ತಗೊಳ್ಳಿ ನನ್ನ ಪಾನ್ ಕಾರ್ಡ್. ಏ, ನಿಜವಾಗ್ಲೂ ನಿಮ್ಮ ಹೆಸರು ರಾಜ್ಕುಮಾರೇನಾ? ತಮ್ಮ ಹೆಸರು? ಮೀನಾ, ವಿನುತಾ ಮೀನಾ. ಓಹ್, ನೈಸ್ ನೇಮ್. ಥ್ಯಾಂಕ್ ಯು. ಹೇಳ್ದೆ ಕೇಳದೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡೆ ಅಂದ್ಬಿಟ್ಟು ಬೈಕೋಬೇಡ್ರಿ, ಆಮೇಲೆ ಕೇಳೋದಕ್ಕೆ ಕಿವಿಗೆ ತುಂಬ ಕಷ್ಟ ಆಗುತ್ತೆ. ಅಯ್ಯೋ ಕೂತ್ಕೊಳ್ಳಿ, ಇದೇ ನಮ್ಮ ಡ್ಯಾಡಿದಲ್ಲ ಜಾಗ. ನಿಮ್ಮ ಡ್ಯಾಡಿದಾಗಿದ್ರೆ ಮುಂದಕ್ಕೆ ನಮ್ಮ ಹೆಸರಿಗೆ ಬರ್ಸ್ಕೊತಿದ್ದೆ ಬಿಡಿ. ಏನು? ಏನೂ ಇಲ್ಲ, ಮೂಳೆ ಇಲ್ದಿರೋ ನಾಲ್ಗೆ ಏನೇನೋ ಮಾತಾಡುತ್ತೆ ಬಿಡಿ. ಹುಷಾರು, ಎಲ್ಲ ಹುಡುಗಿರು ನಂತರ ಸೈಲೆಂಟ್ ಆಗಿರಲ್ಲ. ಏನು ಮಾಡ್ತಾರೆ? ಕಾಲಲ್ಲಿರೋದು ಕೈಗೆ ಬಂದು ಚಟಾಪಟ ಚಟಾಪಟ ಒನ್ ಮೋರ್ ಅನ್ಬೇಕು. ಎಲ್ಲಿ ಕಾಣಿಸ್ತಾನೆ ಇಲ್ಲ? ಯಾರು? ನಿಮ್ಮ ಬಾಯ್ ಫ್ರೆಂಡ್ ರೀ, ಸಿಂಗಲ್ ಕಮಿಟೆಡ್ ಅಂತ ಡೈರೆಕ್ಟಾಗಿ ಕೇಳಬೇಕು. ಈ ಥರ ಡ್ರಾಮಾಗಳೆಲ್ಲ ಆಡಬಾರ್ದು. ಗೊತ್ತಾಗೋಯ್ತಾ? ಇಲ್ವಾ ಬಾಯ್ ಫ್ರೆಂಡ್? ಇಲ್ಲ, ಸಿಂಗಲ್. ಓಹ್, ಹಾಗಾದರೆ ಕರಿಮಣಿ ಮಾಲೀಕ ನಾವಾಗ್ಬೋದು. ಏನಾಯ್ತು? ಏನಾದ್ರು ಹೇಳಿದ್ರಾ? ಇಲ್ವಲ್ಲ. ಮತ್ತೆ ಓಕೆ, ಬನ್ನಿ. ನೀರು ಕುಡಿದು ದೇಹ ತಂಪಾಯ್ತಪ್ಪ. ಇಲ್ಲೇ ಎಲ್ಲಾರ ಮರದ ಕೆಳಗಡೆ ಮಂಚ ಹಾಕ್ಕೊಟ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಆರಾಮಾಗಿ ಮಲಗ್ಬಿಡ್ತೀನಿ. ಏಕೆ, ಪಕ್ಕದಲ್ಲಿ ಯಾರು ಹುಡುಗಿ ಬೇಡವಾ? ನೀವಿದ್ದೀರಲ್ಲ. ಹುಡುಗಿರಂದ್ರೆ ಏನೋ ಅನ್ಕೊಂಡಿದ್ಯಾ? ನಿಮ್ಮ ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ ನಿನಗೆ? ಲವ್ವರು ಹೆಣ್ತೇನೂ ಇಲ್ಲ. ಶಟಾಪ್. ಇನ್ನೊಂದ್ಸತಿ ಬೇರೆ ಯಾವ್ದಾದ್ರೂ ಹುಡುಗಿರ್ ಜೊತೆ ಹಿಂಗ್ ಮಾತಾಡಿರೋದು ನೋಡಿದ್ರೆ ಉದ್ರಿಸ್ಬಿಡ್ತೀನಿ ಹಲ್ಗಳನ್ನ. ಕೇಳಿಸ್ತಾ? ಕೇಳಿಸ್ತು. ಏನಂದೆ? ಅದೇ, ಬೇರೆ ಹುಡುಗಿರ ಜೊತೆ ಈ ಥರ ಮಾತಾಡಿದ್ರೆ ಉದುರಿಸ್ಬಿಡ್ತೀರಾ. ಅದಕ್ಕೆ ಬೇರೆ ಹುಡುಗಿರ ಜೊತೆ ಮಾತಾಡಬೇಡ, ನನ್ನ ಜೊತೆ ಮಾತ್ರ ಮಾತಾಡು. ಹ್ಞೂ ಕಣ್ರಿ, ಐ ಲವ್ ಯು. ರೀ, ಏನ್ರಿ ಹೇಳ್ತಾ ಇದ್ದೀರಾ? ಅಯ್ಯೋ ದದ್ದು, ನಿನ್ನ ನಾನು ಮೊದಲಿಂದಾನೇ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೆ, ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಇಷ್ಟಪಡ್ತಾ ಇದ್ದೆ. ಬಟ್ ಈಗ ಲವ್ ಮಾಡ್ತಾ ಇದ್ದೀನಿ. ನಿನ್ನ ಹೆಂಗಾದ್ರೂ ಮೀಟ್ ಮಾಡಬೇಕಿಲ್ಲ ಅಂತ ತಲೆ ಕೆಡಿಸ್ಕೊಳ್ತಿದ್ದೆ. ಮತ್ತೆ ಹೆಂಗೆ ಮೀಟ್ ಮಾಡಿದೆ? ನೀನು ಹಾಕಿದ್ದಲ್ಲಪ್ಪ ಇನ್ಸ್ಟಾಗ್ರಾಮಲ್ಲಿ ರೀಲ್ನ, ದೊಡ್ಡ ಸೆಲೆಬ್ರಿಟಿ ಥರ. ರೀಲು? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AKS ರಾಜು. ಇವತ್ತು ನಾನು ಆರ್ಟ್ ಆಫ್ ಲಿವಿಂಗ್ ಗುರುಜಾಶ್ರಮಕ್ಕೆ ಬರ್ತಾ ಇದ್ದೀನಿ. ನೀವೆಲ್ಲ ಬನ್ನಿ, ನಮ್ಮ ಫ್ಯಾನ್ಸ್ ಎಲ್ಲ ಬನ್ನಿ, ಎಲ್ಲರೂ ಮೀಟ್ ಆಯ್ತೀನಿ, ಎಲ್ಲರಿಗೂ ಪಟ ಕೊಡ್ತೀನಿ. ಆ ವಿಡಿಯೋನಾ? ಆ ವಿಡಿಯೋ ನೋಡಿಕೊಂಡೆ ನಾನು ಇಲ್ಲಿವರೆಗೂ ಬಂದಿದ್ದು. ನನ್ನ ಅದೃಷ್ಟಕ್ಕೆ ನಾನು ಬರ್ತಿದ್ದಂಗೆ ನೀನು ಕಾಣಿಸ್ಕೊಂಡೆ. ಹಂಗಂದ್ರೆ ನಿಂಗೆ ನಾನು ಓಕೆನಾ? ಅದಕ್ಕೆ ತಾನೇ ಲವ್ ಯು ಅಂತ ಹೇಳಿದ್ದು. ಮತ್ತೆ ಬಾ, ಮತ್ತೆ ತಪ್ಕೋ. ಒಂದು ನಿಮಿಷ. ಅಲ್ಲ,
ನಾನು ಇಲ್ಲಿಗೆ ಬರ್ತೀನಿ ಎಲ್ಲರೂ ಬನ್ನಿ ಅಂತ ನಾನು ನನ್ನ ಫ್ಯಾನ್ಸಿಗೆ ಹೇಳಿದ್ದೆ. ಬೇಜಾನ್ ಜನ ಬಂದಿರ್ತಾರೆ ಅನ್ಕೊಂಡ್ರೆ ನೀನೊಬ್ಳೆ ಬಂದಿದ್ಯಾ. ಓ ನಿನಗಿರೋದೇನು 500K ಫಾಲೋವರ್ಸ್ ಅಂತ ಅನ್ಕೊಂಡಿದ್ಯಾ? ಇರೋದು 15 ಜನ. ಹಲೋ, ನಮ್ಗೆ 15 ಜನನೇ 16,000 ಇದ್ದಂಗೆ. ಸಾಕು ಮುಚ್ತೀಯಾ? ಬಾಯ್ನಾ. ಬಾಯ್ನಾ, ನೀನು ನಮ್ಮ ಜೊತೆ ಸೇರ್ಕಡಿ ವಿಡಿಯೋ ಬರ್ಬೇಡಿ ಕಲ್ತಿದ್ದೆ. ಫಿಲಮ್ ಮುಗಿತಿ ಎತ್ತೋಗ್ರೋ.